ರೇ ಶಿವಕುಮಾರ್, ಸ್ಟೇಷನ್ ಹೋದ ತಕ್ಷಣನೇ ಲಾಟಿಗೆ ಕಾರ್ ಪುಡಿ ಹಚ್ಚ ಕೇಳ್ರಿ ಅವನಿಗೆ. ಸರ್ ಒಂದು ನಿಮಿಷ ನಿಲ್ಸಿ ಪ್ಲೀಸ್. ಯಾರೇ ನೀವು ಪೊಲೀಸ್ ಅಡ್ಡ ಹಾಕ್ತೀರಾ? ಸರ್ ನಾನು ಅವ್ರ ಅಣ್ಣ, ಪ್ಲೀಸ್ ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ. ಇವರೊಬ್ರು ಕಮ್ಮಿ ಇದ್ರು. ಏನಂತೆ ಸರ್ ಇವ್ರದ್ದು? ಒಳಗಡೆ ಇದಾನಲ್ಲ ಅವ್ನು ಇವ್ರ ತಮ್ಮ ಅಂತ ಬಿಡ್ಬೇಕಂತ. ಓಹ್, ನಿಮ್ ತಮ್ಮನ್ ಬಿಡಿಸ್ಕೊಳ್ಳೋದಕ್ಕೆ ಇಷ್ಟು ಫಾಸ್ಟ್ ಆಗಿ ಬಂದು ಅಡ್ಡ ಹಾಕಿದ್ರಾ? ಪ್ಲೀಸ್ ನೋಡಿ, ಅವನಿಂದ ತಪ್ಪಾಗಿದೆ ನಿಜ. ಇನ್ ಮುಂದೆ ಆ ರೀತಿ ಆಗದಿರೋ ಥರ ನಾನು ನೋಡ್ಕೋತೀನಿ. ಇದೊಂದ್ಸಲ ಬಿಟ್ಬಿಡಿ. ಕೇಸು ಪೊಲೀಸ್ ಸ್ಟೇಷನ್ ಪ್ಲೀಸ್ ಬೇಡ. ನ್ಯಾಯ ನೀತಿ ಅಂತ ಮಾತಾಡೋದು ಬರೀ ಊರ್ನವ್ರಿಗೆ ಮಾತ್ರನಾ? ಮನೆಯವರು ಅಂತ ಬಂದಾಗ ಎಲ್ಲ ಗಂಟಲ್ಲೇ ಸಿಕ್ಕಾಕೊಂಡ್ಬಿಡ್ತಾ? ನೋಡಿ, ಅವ್ನು ಮಾಡಿರೋ ದೊಡ್ಡ ತಪ್ಪು ಒಪ್ಕೋತೀನಿ. ಅವನಿಗೆ ನಾನು ಅರ್ಥ ಮಾಡಿಸ್ತೀನಿ. ಅವನೇನ್ ಚಿಕ್ಕ ಮಗು ಅಲ್ಲ ಮನೆಗೆ ಕರ್ಕೊಂಡು ಹೋಗಿ ಪಾಠ ಹೇಳೋದಕ್ಕೆ. ಏನೇನ್ ಮಾಡಿದಾನೆ ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಗೊತ್ತಿದೆ, ಅವ್ನು ಏನೇನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ. ಗೊತ್ತಿದ್ಯಾ? ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತಾ ಇದ್ರಾ? ಅವ್ನ್ ಪರ ವಹಿಸ್ಕೊಂಡು ನಿಮ್ಗೆ ಚೀಪ್ ಅನ್ಸ್ತಾ ಅಲ್ವಾ ಇದು? ಅಕ್ಕ, ನಾವಿಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಯಾವುದೇ ಸಮಸ್ಯೆ ಬಗೆಹರಲ್ಲ. ಮನೆಗೆ ಹೋಗೋಣ ಬಾ. ನೀನ್ ಸುಮ್ನೆ ನಿಂತ್ಕೋತ್ಯಾ? ರಸ್ತೆಯಲ್ಲಿ ಪೊಲೀಸ್ ಜೀಪ್ನ ಅಡ್ಡ ಹಾಕಿ ನಿಲ್ಸಿದ್ ಇವ್ರು. ತಪ್ಪು ಮಾಡಿರೋನ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ತಿರೋರು ಇವರು. ಇದ್ರಲ್ಲಿ ನೀನು ದೊಡ್ಡತನ ತೋರ್ಸೋದಕ್ಕೆ ಬರ್ಬೇಡ ಸರ್. ಯಾವುದೇ ಕಾರಣಕ್ಕೂ ಅವನ್ನ ಬಿಟ್ಟು ಕಳ್ಸೋ ಹಾಗಿಲ್ಲ. ಕೇಸು ಕಾನೂನು ಪ್ರಕಾರನೇ ಆಗ್ಬೇಕು. ರೀ ಡಾಕ್ಟ್ರೆ, ತಪ್ಪು ಯಾರು ಮಾಡಿದ್ರು ತಪ್ಪು ತಪ್ಪೇ ಅಲ್ವೇನ್ರಿ? ಅವ್ನ ಅವ್ಯವಸ್ಥೆ ನೋಡ್ರಿ. ಅವ್ನ ಬಿಟ್ಟು ಕಳ್ಸಿದ್ರೆ ಸ್ಟೇಷನ್ಗೆ ಹೋಗೋ ಬದಲು ಹಾಸ್ಪಿಟ್ಲ್ಗೆ ಹೋಗ್ತಾನೆ. ಸಂಜು, ಸಂಜು ಇದೇ ಸಂಜು. ಎದೋಳಕ್ಕೆ ಮಲಗಿದ್ರೆ ತಾನೆ. ನಿತ್ಯ ಪ್ಲೀಸ್ ನೋಡಿ, ಅವ್ನು ಏನು ಮಾಡ್ತಿದ್ದಾನೆ ಅವನಿಗೆ ಗೊತ್ತಾಗ್ತಿಲ್ಲ. ಕೇಸ್ ಮಾಡಿದ್ರೆ ಸುಮ್ಮನೆ ಅವ್ನ ಲೈಫ್ ಹಾಳಾಗೋಗುತ್ತೆ. ಕರ್ಣ, ನೀವು ಒಳ್ಳೆ ಮನುಷ್ಯನೇ ಇರ್ಬೋದು, ಆದ್ರೆ ಕರೆಕ್ಟ್ ಡಿಸಿಷನ್ ತಗೊಳ್ಳೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಮಹಾಭಾರತ್ ಕರ್ಣನಿಗೂ ನಿಮ್ ತರನೇ ಒಳ್ಳೊಳ್ಳೆ ಗುಣಗಳಿದ್ವು. ಆದ್ರೆ ಅವ್ನು ನಿಂತಿದ್ದು ಕೌರವರ ಪರ. 1000 ಕಾರಣಗಳಿರ್ಲಿ, ಆದ್ರೆ ಅನ್ಯಾಯ ನಡೆದಾಗ ನ್ಯಾಯದ ಪರ ನಿಲ್ಲೋದೆ ನನಗೆ ಯಾವಾಗ್ಲೂ ಸರಿ ಅನ್ಸೋದು. ಯಾರೇ ಬಿಡ್ರೆ, ಈ ರಾತ್ರಿ ಹೊತ್ತಲ್ಲಿ ನ್ಯಾಯ ಅನ್ಯಾಯ ಮಹಾಭಾರತ ಅಂತ ರೋದ್ನೆ ಇಡ್ತಿರೋದು. ಸಂಜು ಪ್ಲೀಸ್.